ಒಂದು ಒಪ್ಪಂದವೂ ಕೂಡ ಈಗ ರದ್ದಾಗಿದೆ. ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಶಿಮ್ಲಾ ಒಪ್ಪಂದ ಆಗಿತ್ತು. ಜುಲ್ಫಿಕರ್ ಅಲಿ ಭುಟ್ಟೋ, ಇಂದಿರಾ ಗಾಂಧಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಪ್ರಧಾನಿಗಳಾಗಿ. ಭಾರತದ ರಾಜತಾಂತ್ರಿಕ ಬೆಳವಣಿಗೆಯಲ್ಲಿ ಈ ಒಂದು ಶಿಮ್ಲಾ ಒಪ್ಪಂದವೂ ಕೂಡ ಮಹತ್ವದ್ದಾಗಿತ್ತು. 1972ರಲ್ಲಿ ಆಗಿದ್ದಂತಹ ಒಂದು ಅಗ್ರಿಮೆಂಟ್ ಇದು. ಜುಲ್ಫಿಕರ್ ಅಲಿ ಭುಟ್ಟೋ, ಇಂದಿರಾ ಗಾಂಧಿ ಈ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿದ್ರು. ಈಗ ಆ ಶಿಮ್ಲಾ ಒಪ್ಪಂದವೂ ಕೂಡ ರದ್ದಾಗಿದೆ. ಈ ಮೂಲಕ ಮತ್ತೊಂದು ಮಹತ್ವದ ಹೆಜ್ಜೆ ಭಾರತದಿಂದ. ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಟೇಶ್. ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ನಟೇಶ್, ಸದ್ಯಕ್ಕೆ ನಾವು ಪ್ರಮುಖವಾದಂತಹ ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ಭಾರತ ಈಗಾಗಲೇ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನ ಇರಿಸ್ತಾ ಇದೆ. ಅನೇಕ ಒಪ್ಪಂದಗಳು ರದ್ದಾಗ್ತಾ ಇದೆ. ಇದರ ಮಧ್ಯೆ ರಾಷ್ಟ್ರಪತಿಗಳ ಭೇಟಿ ಬಹಳ ಮಹತ್ವವನ್ನ ಪಡೆದುಕೊಂಡಿರೋದು. ಏನೆಲ್ಲ ವಿಚಾರಗಳ ಚರ್ಚೆ ಆಯಿತು ಈ ಸಂದರ್ಭದಲ್ಲಿ? ಏನಾದರೂ ಈ ಒಂದು ಭೇಟಿಯ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆಯಾ, ಹೇಗೆ? ರಾಷ್ಟ್ರಪತಿಗಳ ಭೇಟಿ ಏನಿದೆ ಅಂದ್ರೆ ಪೆಹಲ್ಗಾಂವ್ನಲ್ಲಿ ನಡೆದಂತಹ ಕೃತ್ಯ ಏನಿದೆ ಇದು ಇದರ ವಿರುದ್ಧವಾಗಿ ಕೇಂದ್ರ ಸರ್ಕಾರ 5 ಅಥವಾ 5ಕ್ಕೂ ಹೆಚ್ಚು ಮಹತ್ವದ ನಿರ್ಧಾರಗಳನ್ನ ನಿನ್ನೆಯ ಸಭೆಯಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಆ ಸಭೆಯ ಸಂಪೂರ್ಣ ಮಾಹಿತಿಯನ್ನ ಇಂದು ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಹಾಗೂ ಅಮಿತ್ ಶಾ ಕೂಡ ಜೊತೆಯಲ್ಲಿ ಹೋಗಿ ಈ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಅವರಿಗೆ ಸಂಪೂರ್ಣವಾಗಿ ಯಾವೆಲ್ಲ ನಿರ್ಧಾರಗಳನ್ನ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಂದ್ರೆ ಈಗಾಗಲೇ ತೆಗೆದುಕೊಂಡಂತಹ ನಿರ್ಧಾರಗಳು ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ನಿರ್ಧಾರಗಳಿರಬಹುದು, ಹಾಗೇನೆ ಪ್ರಮುಖ ನಿರ್ಧಾರಗಳೇನಿದೆ ಆ ನಿರ್ಧಾರಗಳ ವಿಚಾರವಾಗಿ ಅವುಗಳ ಆಗು ಹೋಗುಗಳ ವಿಚಾರವಾಗಿ ಸಂಪೂರ್ಣವಾಗಿ ಅದರ ವರದಿಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಪ್ರೊಸೀಜರ್ ಏನಿದೆ ಕಾನೂನಿನ ಪ್ರಕಾರ ಅಂದ್ರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಆ ನಿರ್ಧಾರಗಳನ್ನ ಸಂಪೂರ್ಣವಾಗಿ ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕಾಗುತ್ತೆ. ಆ ಒಂದು ಕೆಲಸವನ್ನ ಕೂಡ ಅಮಿತ್ ಶಾ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ಮಾಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈಗ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಅದರ ಇಂಪ್ಲಿಮೆಂಟೇಷನ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು ರಾಷ್ಟ್ರಪತಿಗಳ ಜೊತೆಯಲ್ಲಿ. ಪ್ರಮುಖವಾಗಿ ರಾಷ್ಟ್ರಪತಿಗಳು ಕೂಡ ಇದರ ಬಗ್ಗೆ ಒಂದಷ್ಟು ಸೂಚನೆಗಳನ್ನ ಕೂಡ ಕೊಡ್ತಾರೆ. ಯಾಕಂದ್ರೆ ಇದೊಂದು ರಾಜತಾಂತ್ರಿಕ ಬಿಕ್ಕಟ್ಟಾಗಿರೋದ್ರಿಂದ ಇಡೀ ದೇಶದ ಭವಿಷ್ಯ ನಿಂತಿರುತ್ತೆ. ಪ್ರಮುಖವಾಗಿ ದೇಶದಲ್ಲಿ ಒಂದು ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಅದು ಬೇರೆ ದೇಶಕ್ಕೆ ಯಾವ ರೀತಿಯಾದಂತಹ ಒಂದು ಪ್ರಯೋಜನ ಆಗುತ್ತಾ ಅಥವಾ ಅದರ ವಿರೋಧ ಆಗುತ್ತಾ, ಜೊತೆಗೆ ನಮ್ಮ ದೇಶಕ್ಕೆ ಯಾವ ರೀತಿಯಾದಂತಹ ಉಪಯೋಗ ಆಗುತ್ತೆ ಎನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಆದ್ರೆ ಈಗ ನಡೆದಿರ್ತಕ್ಕಂತಹ ದಾಳಿ ಏನಿದೆ ಪೆಹಲ್ಗಾಂವ್ನಲ್ಲಿ ನಡೆದಂತಹ ದಾಳಿ, ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನ ತನ್ನ ಈ ಒಂದು ದಾಳಿಯ ಹೊರಹೊರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಇನ್ನೊಂದು ಮುಖ್ಯವಾದಂತಹ ವಿಚಾರ, 1972ರಲ್ಲಿ ಏನು ಶಿಮ್ಲಾ ಒಪ್ಪಂದ ಆಯಿತು, ಈ ಶಿಮ್ಲಾ ಒಪ್ಪಂದದಲ್ಲಿ ದ್ವಿಪಕ್ಷೀಯ ಮಾತುಕತೆ ಆಗುತ್ತೆ. ಭುಟ್ಟೋ ಮತ್ತು ಇಂದಿರಾ ಗಾಂಧಿ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಈ ಒಂದು ಒಪ್ಪಂದದ ಮೂಲ ಉದ್ದೇಶ ಏನಂತಂದ್ರೆ ಕಾಶ್ಮೀರ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಬೇಕು ನೇರವಾಗಿ ಅಂತ. ಈಗ ಇದೇ ಒಪ್ಪಂದವನ್ನ ಬ್ಯಾನ್ ಮಾಡಿರೋದ್ರ ಅರ್ಥ ಇನ್ನು ಮುಂದೆ ಮಾತುಕತೆ ಎಲ್ಲ ಇಲ್ಲ, ನೇರವಾಗಿ ದಾಳಿನೇ ಅಂತ ನಾವು ಅರ್ಥ ಮಾಡ್ಕೋಬಹುದಾ? ಯಾಕಂದ್ರೆ ಮುಖ್ಯವಾಗಿ ಅದೇ ಒಂದು ಒಪ್ಪಂದ ಈಗ ಕ್ಯಾನ್ಸಲ್ ಆಗಿದೆ. ಶ್ರೀಪಾದ್, ಬಹಳ ಪ್ರಮುಖವಾಗಿ ತಾವು ಹೇಳಿದಾಗೆ ಇದು ಯಾವುದೇ ಪಿಒಕೆ ಇರಬಹುದು ಅಥವಾ ಶಿಮ್ಲಾ ಒಪ್ಪಂದ ಇರಬಹುದು, ಎಲ್ಲದಕ್ಕೂ ಒಂದು ಕ್ಲಿಯರ್ ಕಟ್ ಆಗಿ ಏನು ಕೇಂದ್ರ ಸರ್ಕಾರ ಸ್ಪಷ್ಟ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಮಾತುಕತೆಗಳು ಇರಬಾರದು.
ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ರೀತಿಯಾದಂತಹ ಮಾತುಕತೆಗಳಿಗೆ ಅವಕಾಶ ಇಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಕೆಲಸವನ್ನ ನಿನ್ನೆ ಕೂಡ ಅಂದ್ರೆ ಸಭೆಯಲ್ಲೂ ಕೂಡ ಇದೇ ರೀತಿ ಚರ್ಚೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬಹಳಷ್ಟು ಅವಕಾಶವನ್ನ ಕೊಟ್ಟು ಭಾರತ ನೋಡಿತ್ತು. ಆದ್ರೆ ಪಾಕಿಸ್ತಾನ ಮಾತ್ರ ಪದೇ ಪದೇ ಅದರ ಚಾಳಿಯನ್ನ ಮುಂದುವರಿಸ್ತಾನೆ ಇದೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಪಹಲ್ಗಾವ್ನಲ್ಲಿ ನಡೆದಂತ ಈ ಒಂದು ಕೃತ್ಯ, ಈ ಒಂದು ನರಮೇಧದ ವಿರುದ್ಧ ಬಹಳಷ್ಟು ಕಠಿಣ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ, ರಾಜತಾಂತ್ರಿಕ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಒಂದು ಒಪ್ಪಂದವೂ ಕೂಡ ಈಗ ರದ್ದಾಗಿದೆ. ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಶಿಮ್ಲಾ ಒಪ್ಪಂದ ಆಗಿತ್ತು. ಜುಲ್ಫಿಕರ್ ಅಲಿ ಭುಟ್ಟೋ, ಇಂದಿರಾ ಗಾಂಧಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಪ್ರಧಾನಿಗಳಾಗಿ. ಭಾರತದ ರಾಜತಾಂತ್ರಿಕ ಬೆಳವಣಿಗೆಯಲ್ಲಿ ಈ ಒಂದು ಶಿಮ್ಲಾ ಒಪ್ಪಂದವೂ ಕೂಡ ಮಹತ್ವದ್ದಾಗಿತ್ತು. 1972ರಲ್ಲಿ ಆಗಿದ್ದಂತಹ ಒಂದು ಅಗ್ರಿಮೆಂಟ್ ಇದು. ಜುಲ್ಫಿಕರ್ ಅಲಿ ಭುಟ್ಟೋ, ಇಂದಿರಾ ಗಾಂಧಿ ಈ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿದ್ರು. ಈಗ ಆ ಶಿಮ್ಲಾ ಒಪ್ಪಂದವೂ ಕೂಡ ರದ್ದಾಗಿದೆ. ಈ ಮೂಲಕ ಮತ್ತೊಂದು ಮಹತ್ವದ ಹೆಜ್ಜೆ ಭಾರತದಿಂದ. ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಟೇಶ್. ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ನಟೇಶ್, ಸದ್ಯಕ್ಕೆ ನಾವು ಪ್ರಮುಖವಾದಂತಹ ವಿಚಾರಗಳನ್ನ ಗಮನಿಸ್ತಾ ಇದ್ದೀವಿ. ಭಾರತ ಈಗಾಗಲೇ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನ ಇರಿಸ್ತಾ ಇದೆ. ಅನೇಕ ಒಪ್ಪಂದಗಳು ರದ್ದಾಗ್ತಾ ಇದೆ. ಇದರ ಮಧ್ಯೆ ರಾಷ್ಟ್ರಪತಿಗಳ ಭೇಟಿ ಬಹಳ ಮಹತ್ವವನ್ನ ಪಡೆದುಕೊಂಡಿರೋದು. ಏನೆಲ್ಲ ವಿಚಾರಗಳ ಚರ್ಚೆ ಆಯಿತು ಈ ಸಂದರ್ಭದಲ್ಲಿ? ಏನಾದರೂ ಈ ಒಂದು ಭೇಟಿಯ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆಯಾ, ಹೇಗೆ? ರಾಷ್ಟ್ರಪತಿಗಳ ಭೇಟಿ ಏನಿದೆ ಅಂದ್ರೆ ಪಹಲ್ಗಾವ್ನಲ್ಲಿ ನಡೆದಂತಹ ಕೃತ್ಯ ಏನಿದೆ, ಇದು ಇದರ ವಿರುದ್ಧವಾಗಿ ಕೇಂದ್ರ ಸರ್ಕಾರ 5 ಅಥವಾ 5ಕ್ಕೂ ಹೆಚ್ಚು ಮಹತ್ವದ ನಿರ್ಧಾರಗಳನ್ನ ನಿನ್ನೆಯ ಸಭೆಯಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಆ ಸಭೆಯ ಸಂಪೂರ್ಣ ಮಾಹಿತಿಯನ್ನ ಇಂದು ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಹಾಗೂ ಅಮಿತ್ ಶಾ ಕೂಡ ಜೊತೆಯಲ್ಲಿ ಹೋಗಿ ಈ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಅವರಿಗೆ ಸಂಪೂರ್ಣವಾಗಿ ಯಾವೆಲ್ಲ ನಿರ್ಧಾರಗಳನ್ನ ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಂದ್ರೆ ಈಗಾಗಲೇ ತೆಗೆದುಕೊಂಡಂತ